ಹಾಯ್ ಫ್ರೆಂಡ್, ನಮಸ್ತೆ. ಇದು ಮಂಗಳವಾರದ ಬ್ಲಾಗ್. ಬೆಳಿಗ್ಗೆ 6 ಗಂಟೆ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ತಿರ್ಬೋದು, ನಮ್ಮ ಎಮ್ಮೆ ಕರು ಹಾಕಿದೆ 6 ಗಂಟೆಗೆ. ಸೊ ಅದನ್ನು ಹಂಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಕರುನ ಓರಿ ಕರ ಅಂದರೆ ಗಂಡು ಕರುನ ಹಾಕಿದೆ. ಸೊ ಮೊದಲನೇ ಸೋಲು ಹೆಣ್ಣು ಕರ ಹಾಕಿತ್ತು, ಈಗ ಗಂಡು ಕರುನ ಹಾಕಿದೆ. ಇನ್ನು ಅಷ್ಟು ಬೆಳಗ್ಗೆ ಏನು ಫುಲ್ಲು ಬೆಳಕೇನಾಗಿಲ್ಲ. ನನ್ನ ಮಗಳಿಗೆ ಒಂದು ಯೂಟ್ಯೂಬ್ ನೋಡಿಕೊಂಡು ಒಂದು ಫ್ರಾಕನ್ನು ಸ್ಟಿಚಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನಮ್ಮಮ್ಮ ಸೀರೆ. ನಮ್ಮಮ್ಮ ನನ್ನ ಮಗಳಿಗೆ ಒಟ್ಟು ಏನಾರು ಸ್ಟಿಚಿಂಗ್ ಮಾಡು ಅಂತಂದೇ ಕೊಟ್ಟಿದ್ದು. ಸೊ ಇದು ಫುಲ್ ಇದೇ ಥರ ಇದೆ ಸೀರೆ. ಬಟ್ ಅಷ್ಟಾಗಿ ಕ್ವಾಲಿಟಿ ಏನಂತ ಇದ್ರಾಗೆ ಹೇಳ್ಕೊಳೋ ಮಟ್ಟದಲ್ಲಿ ಇಲ್ಲ. ಸೊ ಹಾಗಾಗಿ ಈ ಥರದ್ದು ಒಂದೇ ಇದೆ, ಏನು ಆ ಥರ ಚೆನ್ನಾಗೈತೆ ಅನ್ನೋ ರೀತಿಯಲ್ಲಿ ಏನು ಇಲ್ಲ. ಅದಕ್ಕೋಸ್ಕರ ನಾನು ಇದನ್ನು ನನ್ನ ಮಗಳಿಗೆ ಫ್ರಾಕ್ ಸ್ಟಿಚಿಂಗ್ ಮಾಡೋಣ ಅಂತಿದ್ದೆ. ಮುಂಚೆ ಸ್ಟಾರ್ಟಿಂಗ್ ನೋಡಿ ಈ ಥರ ಒಂದು ನಿಮಿಷ, ಈ ಥರ ನಾನು ಸ್ಟೋನ್ ವರ್ಕನ್ನು ಮಾಡಿದ್ದೆ. ಚೆನ್ನಾಗಿ ಕಾಣುತ್ತೇನೋ, ಈ ಥರ ಸ್ಟೋನ್ ವರ್ಕ್ ಮಾಡಿದ್ಮೇಲೆ ಚೆನ್ನಾಗಿ ಕಾಣುತ್ತೇನೋ ಅಂತ ಮಾಡಿದ್ದೆ. ಬಟ್ ಅದು ಯಾಕೋ ಇಷ್ಟೇನೋ ಸ್ವಲ್ಪ ಅಷ್ಟೇ. ನೋಡಿ ಈ ಥರ ಒಂದು ಸ್ಟೋನ್ ವರ್ಕನ್ನು ನಾನು ಮಾಡಿದ್ದೆ, ಸ್ವಲ್ಪ ಮಾಡಿದ್ದೆ. ಬಟ್ ಅದು ಯಾಕೋ ನಮ್ಮಮ್ಮನಿಗೆ ಇಷ್ಟ ಆಗಿಲ್ಲ. ಅದಕ್ಕೆ ನಮ್ಮಮ್ಮ ಈ ಸೀರೆ ಬೇಡ ನನಗೆ ಅಂದರು. ಸೊ ಹಾಗಾಗಿ ಇವಾಗ ಇದನ್ನು ನನ್ನ ಮಗಳಿಗೆ ಫ್ರಾಕ್ ಸ್ಟಿಚಿಂಗ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ಬನ್ನಿ ನೋಡೋಣ. ಸೊ ಅದು ಆದಮೇಲೆ ಲೈನಿಂಗ್ ತಗೊಂಡು ನನ್ನ ಮಗಳಿಗೆ ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆನ ತಗೊಂಡು ಬಟ್ಟೆನೆಲ್ಲ ಕಟ್ ಮಾಡಿಕೊಂಡೆ. ಸೊ ಇದ್ರ ಮುಂದಕ್ಕೆ ಟ್ವಿಸ್ಟ್ ಇದೆ, ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಸೊ ಲಾಂಗ್ ಬ್ಲೌಸು, ಲಾಂಗ್ ಫ್ರಾಕ್ ಹೊಲಿಯೋಣ ಅಂತ. ಸೊ ಲಂಗ ಬ್ಲೌಸ್ ಹೊಲಿದ್ರೆ ಅಷ್ಟು ಕಂಫರ್ಟಬಲ್ ಆಗಿರಲ್ಲ, ಅವಳು ಹಾಕೊಳ್ಳಲ್ಲ. ಬರೀ ಬ್ಲೌಸ್ ಹಾಕೊಂಡು ಲಂಗನ ಬಿಚ್ಚಿ ಆ ಕಡೆಗೆ ಎಸ್ಕೊಂಡು ಓಡಾಡ್ತಾಳೆ. ಬಟ್ ಈ ಥರ ಲಾಂಗ್ ಫ್ರಾಕ್ ಹೊಲಿದ್ರೆ 2 ಜಾಯಿಂಟ್ ಇರೋ ಕಾರಣ ಆ ಥರ ಏನು ಬಿಚ್ಚಾಕಲ್ಲ, ತುಂಬ ಕಂಫರ್ಟಬಲ್ ಹಾಕೊಂತಾಳೆ. ಇದಕ್ಕಿಂತ ಮುಂಚೆ ಒಂದೆರಡು ನಾನು ಸ್ಟಿಚಿಂಗ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಅದೇ ರೀತಿ ಅವಳು ಅದನ್ನು ಇಷ್ಟಪಟ್ಟು ಅದೇ ಬೇಕು ಅಂತೇಳಿ ಕಂಫರ್ಟಬಲಾಗಿ ಹಾಕ್ಕೊಳ್ತಾಳೆ. ಸೊ ಹಾಗಾಗಿ ಹೆಂಗೂ ನಮ್ಮಮ್ಮ ಸೀರೆ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಸೊ ನಾನು ಅದರಲ್ಲಿ ಲಾಂಗ್ ಫ್ರಾಕೆ ಹೊಲಿಯೋಣ ಅಂತ ಅಂದ್ಕೊಂಡು ಸೊ 1.5 ಮೀಟ್ರ್ ಲೈನಿಂಗ್ ತೊಗೊಂಡಿದ್ದೀನಿ. ನನ್ನ ಮಗಳಿಗೆ 4 ವರ್ಷ. ಯಾರಾದರೂ ನನ್ನ ವಿಡಿಯೋ ನೋಡೋರು ನಿಮ್ಮ ಮನೇಲಿ ಮಿಷಿನ್ ಇದ್ದು ಯಾವ್ದಾದ್ರು ವೇಸ್ಟ್ ಸ್ಯಾರಿ ಇದ್ದರೆ ನೀವು ಲೈನಿಂಗ್ ತಂದು ನಿನ್ನ ಮಗಳಿಗೂ ಸ್ಟಿಚಿಂಗ್ ಮಾಡಿರಿ. ಸೊ ಇದ್ರದ್ದು ಫುಲ್ಲು ಡೀಟೇಲಾಗಿ ಯಾವ ರೀತಿ ನಾನು ಕಟ್ ಮಾಡಿಕೊಂಡೆ ಮತ್ತು ಯಾವ ರೀತಿ ನಾನು ಎಷ್ಟೆಷ್ಟು ಅಳತೆ ಹಿಡ್ಕೊಂಡೆ ಅನ್ನೋದು ನಿಮಗೆ ಬೇಕಾದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಸೊ ಅದೇ ರೀತಿ ಎಲ್ಲನೂ ಲೈನಿಂಗನ್ನು ಕಟ್ ಮಾಡಿಕೊಂಡು ಸುತ್ತ ನೆರಿಗೆ ಇಟ್ಬಿಟ್ಟು ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಅನ್ನೋ ಲೆಕ್ಕಾಚಾರದಲ್ಲಿ ನಾನು ಬೇಗ ಬಟ್ಟೆ ಎಲ್ಲ ಕಟ್ ಮಾಡಿಕೊಂಡೆ. ಸೊ ಕಟ್ ಮಾಡ್ಕೊಂಡು ಆದಮೇಲೆ ನನ್ನ ಮೈಂಡಲ್ಲಿ ಇದ್ದಿದ್ದು ಫುಲ್ಲು ಫ್ರಿಲ್ಲಿಟ್ಕೊಂಡು ಜಾಸ್ತಿ ಫ್ರಿಲ್ಲಿಟ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಡಿಸೈನ್ ಮಾಡಿ ಅದೇ ಬಟ್ಟೆನೇ ಡಿಸೈನ್ ಮಾಡಿ ಸ್ಟಿಚಿಂಗ್ ಮಾಡ್ಬೇಕಂತ ನಾನು ಅಂದ್ಕೊಂಡೆ. ಅಷ್ಟರಲ್ಲಿ ನನ್ನ ಮಿಷಿನ್ನು ಯಾಕೋ ತಿರುಗ್ತಾ ಇರಲಿಲ್ಲ, ವೀಲ್ ಸ್ಟ್ರಕ್ ಆಗಿತ್ತು. ಸೊ ಅದಾದಮೇಲೆ ಯೂಟ್ಯೂಬನ್ನು ನೋಡಿಕೊಂಡು ವೀಲ್ ಸ್ಟ್ರಕ್ ಆದರೆ ಏನು ಮಾಡಬೇಕು ಅಂತ ಅಂದ್ಕೊಂಡು ಯೂಟ್ಯೂಬನ್ನು ನೋಡಿಕೊಂಡು ಸೊ ಎಲ್ಲ ನಟ್ಗಳನ್ನೆಲ್ಲ ಬಿಚ್ಚಿಬಿಟ್ಟು ನೋಡಿದೆ, ಏನು ಯೂಟ್ಯೂಬಲ್ಲಿ ಅವ್ರು ಯಾವ ರೀತಿ ಹೇಳ್ತಾರೆ, ಎಲ್ಲಿ ಹೇಳ್ತಾರೆ ಅಂದ್ಕೊಂಡು ವೀಲ್ ಸ್ಟ್ರಕ್ ಆಗಿತ್ತಲ್ವ, ಹೆಂಗಾರು ಮಾಡಿ ಸರಿ ಮಾಡಬೇಕಲ್ವ. ಈಗ ಈ ರೀತಿ ತಗೊಂಡೋದ್ರೆ ಸರಿ ಮಾಡ್ಸೋಕ್ಕೆ ಶಾಪಿಗೆ ತಗೊಂಡೋದ್ರೆ ಹೆಂಗಲ್ಲ ಅಂದರೆ ಸ್ವಲ್ಪ ಅದು ವೀಲ್ ರೆಡಿಯಾಗಿರೋದು ನಮ್ಮ ಕೈಲೇ ಆಗುತ್ತೆ ಅನಿಸುತ್ತೆ ಅವರಲ್ಲಿ ಮಾಡಬೇಕಾದ್ರೆ. ಅದನ್ನು ನೋಡಿದರೆ ಅವರೇನಿಲ್ಲ, ಒಂದು ಸ್ವಲ್ಪ ಸರಿ ಮಾಡಿದರೆ 200-300 ರೂಪಾಯಿ ಕೊಡ್ರಿ ಅಂತಾರೆ. ಸೊ ಅದಕ್ಕೋಸ್ಕರನೇ ನೋಡೋಣ, ನಾನೇ ಫಸ್ಟು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ನಾನು ನಟ್ಗಳನ್ನೆಲ್ಲ ಬಿಚ್ಚಿಬಿಟ್ಟು ಯೂಟ್ಯೂಬಲ್ಲಿ ನೋಡಿ ಯಾವ ರೀತಿ ಹೆಂಗೆ ಆ ಥರ ಆದರೆ ಏನು ಮಾಡಬೇಕು ಅಂತ ನೋಡಿದೆ. ಅದು ಆದಮೇಲೆ ಫುಲ್ಲು ನಾನು ಅವ್ರು ಹೇಳಿರೋ ಪ್ರಕಾರ ನೋಡಿಬಿಟ್ಟು ಅವರು ಯಾವ್ಯಾವುದನ್ನು ಹೆಂಗೆ ತಿರುಗಿಸ್ತಿದ್ರು ಅದನ್ನು ನಾನು ತಿರುಗಿಸ್ಕೊಂಡೆ. ಸೊ ಅದಾದಮೇಲೆ ಒಂದು ಬ್ರಷ್ ತಗೊಂಡು ಎಲ್ಲನೂ ಕ್ಲೀನ್ ಮಾಡಿದೆ. ಸ್ವಲ್ಪ ಧೂಳು ಕುಂತಿರುತ್ತಲ್ಲ, ತುಂಬ ದಿನ ಆಯಿತು ಹೇಳಿ ನಾನು ಮಿಷಿನ್ ಮೇಲೆ ಕುಂತೇ ಇರಲಿಲ್ಲ. ಏನಿಲ್ಲ ಅಂದರೂ ಒಂದು 6 ತಿಂಗಳಾಯಿತು ನಾನು ಮಿಷಿನ್ ಮೇಲೆ ಕುಂತೇ ಇಲ್ಲ. ಸೊ ಇದು ಕೆಲಸದ ಒತ್ತಡದಲ್ಲಿ ಅಷ್ಟು ಇಂಟ್ರೆಸ್ಟ್ ಏನಿರಲಿಲ್ಲ, ಏನಾದರೂ ಸ್ಟಿಚಿಂಗ್ ಮಾಡ್ಬೇಕನ್ನೋ ಇಂಟ್ರೆಸ್ಟು ಇರಲಿಲ್ಲ. ಸೊ ಹಾಗಾಗಿ ಕುಂತಿರಲಿಲ್ಲ. ಅದು ಆದಮೇಲೆ ನೋಡಿ ಅಷ್ಟೇ ತಿರುಗಿದ್ದು, ಅದು ಅಲ್ಲಿ ಸ್ಟ್ರಕ್ಕಾಗಿ ನಿಂತ್ಬಿಟ್ಟಿತ್ತು. ಅವ್ರು ಯಾರೋ ಒಬ್ರು ಹೇಳಿದ್ರು, ಕೆಳಗಡೆ ಒಳಗಡೆ ವೀಲ್ ತಿರುವುದಿರುತ್ತಲ್ಲ, ಅಲ್ಲೊಂದು ನಟ್ಟಿರುತ್ತೆ, ಅದನ್ನು ಲೂಸ್ ಇದ್ದರೆ ಟೈಟ್ ಮಾಡಿರಿ ಅಂದರು. ಬಟ್ ಅದು ಮುಂಚೆನೇ ಟೈಟಾಗೇ ಇತ್ತು.
ಸೊ ಯಾಕೋ ನನ್ನ ಟೈಮೇ ಸರಿಯಿಲ್ಲ ಅಂದ್ಕೊಂಡು ಏನಾದ್ರು ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡು ನುಗ್ಗೆ ಸೊಪ್ಪನ್ನು ಕಿತ್ಕೊಂಬರಕ್ಕೆ ಹೋಗ್ತಿದ್ದೆ. ಇತ್ತೀಚೆಗೆ ಏನೇನೋ ತಿನ್ಬೇಕು ಅನಿಸುತ್ತೆ, ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ನುಗ್ಗೆ ಸೊಪ್ಪನ್ನು ಕಿತ್ಕೊಂಡು ಬಂದೆ. ನುಗ್ಗೆ ಸೊಪ್ಪಿನ ಬೋಂಡ ಮಾಡೋಣ ಅಂತ. ಅದು ಆದಮೇಲೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ನುಗ್ಗೆ ಸೊಪ್ಪು ಎಲ್ಲನೂ ಒಂದು ಕಡೆಯಿಂದ ಚಕ 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 ಎಲ್ಲ ಹೆಚ್ಕೊಂಡ್ಬಿಟ್ಟು ನೀಟಾಗಿ ಎಲ್ಲ ಹಾಕ್ಕೊಂಡೆ. ಸೊ ಹಾಕ್ಕೊಂಡು ಮಾಮೂಲಿ ನೀವೇನು ಬೋಂಡಕ್ಕೆ ಹಾಕ್ತೀರಾ ಅದೇನೆ ಕಡಲೆ ಹಿಟ್ಟು, ಒಂದೆರಡು ಜೀರಿಗೆ ಎಲ್ಲನೂ ಹಾಕ್ಕೊಂಡೆ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಇವಾಗ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಒಟ್ಟು ಅಡವೆಲಿ ಏನೇನು ಸೊಪ್ಪು ಸಿಗುತ್ತೋ ಅದೆಲ್ಲ ಅನ್ಕೊಳ್ಳಿ. ಜಮೀನಲ್ಲಿರೋ ಕಾರಣ ಫಟಾಫಟ್ ಎಲ್ಲ ಸಿಗ್ತಿರುತ್ತೆ. ಸೊ ಅದನ್ನು ಹಾಕ್ಕೊಂಡು ನಾನು ಬೋಂಡ ಮಾಡ್ಕೊಳ್ಳೋಣ ಅನ್ನೋ ಲೆಕ್ಕಾಚಾರದಲ್ಲಿ ಮೈಂಡ್ಸೆಟ್ ಇಟ್ಕೊಂಡೆ. ಸೊ ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ತುಂಬ ಒಳ್ಳೆಯ ಬೆನಿಫಿಟ್ ಇದೆ ನುಗ್ಗೆ ಸೊಪ್ಪಲ್ಲಿ. ಸೊ ಅವಾಗವಾಗ ಈ ಥರ ನುಗ್ಗೆ ಸೊಪ್ಪಿನ ಹೆಸರು ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂದರೆ ಅವಾಗವಾಗ ಈ ಥರ ಬೋಂಡ ಆ ಥರದವೆಲ್ಲ ಮಾಡ್ಕೊಂಡು ತಿನ್ಬೋದು. ನುಗ್ಗೆ ಸೊಪ್ಪಿನ ಚಪಾತಿ ಅಂತೀ ಆ ಥರದ್ದೆಲ್ಲ ಮಾಡ್ಕೊಂಡು ತಿನ್ಬೋದು. ಸೊ ಫ್ರೆಶ್ಶಾಗಿ ನಮ್ಮ ಹೊಲದಲ್ಲೇ ಸಿಗೋಂಥ ನುಗ್ಗೆ ಸೊಪ್ಪು. ಬೇಕು ಅಂದರೆ 2 ಮರ ಐತೆ, ಫಟಾಫಟ್ ಕಿತ್ಕೊಳ್ಳೋದು, ಏನು ಮಾಡಬೇಕು ಅನ್ಸಿರುತ್ತೋ ರೆಸಿಪಿ ಅದನ್ನು ಮಾಡೋದು. ಬಟ್ ಹೀಟ್ ಜಾಸ್ತಿ ನುಗ್ಗೆ ಸೊಪ್ಪು. ಸೊ ಬಿಸಿಲು ಕಾಲದಾಗೆ ತಿನ್ನೋದಕ್ಕಿಂತ ಇವಾಗ ತಿಂದರೆ ಸ್ವಲ್ಪ ಬೆಟರು, ತುಂಬ ಒಳ್ಳೆಯದು. ಹೀಟ್ ಆದ್ರೂ ಆರೋಗ್ಯದ ಬೆನಿಫಿಟ್ಟು ತುಂಬ ಇದೆ. ಸೊ ಅದಂತೂ ಇದೆ. ಸೊ ಅದೆಲ್ಲ ಆದಮೇಲೆ ಫಟಾಫಟ್ ಕಡಲೆ ಹಿಟ್ಟು ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಒಂದೆರಡು ಜೀರಿಗೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಕಲಿಸಿಬಿಟ್ಟು ನಾದಿಬಿಟ್ಟು ಕ್ಲೀನಾಗಿ ಎಲ್ಲ ಕೈ ಆಡ್ಕೊಂಡು ಕಲಿಸ್ಬೇಕು. ಅಂದರೆ ಸ್ವಲ್ಪ ನಾನು ಈರುಳ್ಳಿ ಪಕ್ಕಡಕ್ಕೆ ಅಂದರೆ ಹೆಂಗೆ ಕಲಿಸ್ಕೊಳ್ತೀನಿ ಅಂದರೆ ಫುಲ್ಲು ಗಟ್ಟಿಯಾಗಿ ಏನು ಕಲಿಸ್ಕೊಳ್ಳಲ್ಲ, ಸ್ವಲ್ಪ ನೀರು ಬರೋ ಅದಕ್ಕೇ ನೋಡಿ ಈ ಥರ ಸ್ವಲ್ಪ ನೀರಾಗಿ ತೆಳ್ಳಗೇ ನಾನು ಕಲಿಸ್ಕೊಳ್ಳೋದು. ಏಕೆಂದರೆ ಪಕೋಡ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬರ್ತವೆ. ಕರಿ ಅಂದರೆ ನಮ್ಮ ಮನೆಗೆ ಯಾರೂ ತಿನ್ನಲ್ಲ. ಸೊ ಹಂಗಾಗಿ ಸ್ವಲ್ಪ ಅದಾದಮೇಲೆ ನಮ್ಮ ಮನೆಯವ್ರಿಗೆ ಊಟಕ್ಕೆ ಅನ್ನಕ್ಕಿಡು ಅಂದರೆ ಸೊ ಮಧ್ಯಾಹ್ನ ಅನ್ನಕ್ಕೂ ಇಟ್ಟೆ. ಅನ್ನಕ್ಕಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಸೈಡಲ್ಲಿ. ಅದೇ ರೀತಿ ವಿಷಲೆಲ್ಲ ಹೋಗ್ಬಿಟ್ಟಿತ್ತು, ಕೊನೆಗೆ ಹುಡುಕಿ ಹಾಕ್ಬಿಟ್ಟೆ, ಬೆಳೆ ಇಲ್ಲ. ಯಾಕೆಂದರೆ ಕುಕ್ಕರ್ ಒಬ್ಬರೇ ತಾನೇ ನಮಗೆ ಕೂಗೋದು. ಸೊ ಎಣ್ಣೆ ಎಲ್ಲ ಕಾದ್ಮೇಲೆ ಆ ಬೋಂಡದಕ್ಕೆ ಸ್ವಲ್ಪ ಎಣ್ಣೆ ಹಾಕಿರಲಿಲ್ಲ, ಬೋಂಡ ಹಿಟ್ಟಿಗೆ ಸ್ವಲ್ಪ ನಾನು ಕಾದಿರೋ ಎಣ್ಣೆನ ಅದರಲ್ಲಿ ಹಾಕ್ಕೊಂಡು ಸ್ವಲ್ಪ ಕೈ ಆಡಿಕೊಂಡೆ. ಏನಕ್ಕಪ್ಪ ಅಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸೊ ಕಾದಿರೋ ಎಣ್ಣೆನ ಹಾಕ್ಕೊಂಡೆ. ಇನ್ನು ನುಗ್ಗೆ ಸೊಪ್ಪಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ ಇದೆ. ನಿಮ್ಮ ಮಕ್ಕಳು ಯಾರಾದರೂ ನುಗ್ಗೆ ಸೊಪ್ಪು ಹೆಸರು ಮಾಡೋದು ತಿನ್ನಲ್ಲ ಹಾಗೆ ಹಿಂಗೆ ಅಂತ ಅನ್ನೋರು ಈ ರೀತಿ ಮಾಡಿಕೊಡ್ಬೋದು. ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ನುಗ್ಗೆ ಸೊಪ್ಪಿನ ಬೋಂಡನ ಮಾಡಿಕೊಂಡ್ರೆ. ಸೊ ನಮ್ಮ ಮನೇಲಿ ಅವಾಗವಾಗ ನಾವು ಮಾಡ್ತಿರ್ತೀವಿ ನುಗ್ಗೆ ಸೊಪ್ಪಿನ ಬೋಂಡನ, ಇದೇನು ವಸ್ತು ಅಂತಲ್ಲ. ಸೊ ನೋಡ್ಕೊಂಡು ನೀವು ಎಣ್ಣೆ ಆದಮೇಲೆ ಈ ರೀತಿ ಬಿಡ್ತಾ ಇದ್ದೀನಿ. ಯಾವ ಅಳತೆಯಲ್ಲಿ ಬೇಕೋ ಆ ಅಳತೆಯಲ್ಲಿ ಬಿಟ್ಕೊಬೋದು, ಹೀಗೆ ಅಂತ ಏನಿಲ್ಲ, ನಮಗೆ ಯಾವ ಬೇಕೋ ಆ ಅಳತೆಯಲ್ಲಿ ಬಿಟ್ಕೊಬೋದು. ಸೊ ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡು ಇದನ್ನು ಸಹಿತ ಕೆಂಪು ಆಗೋ ಗಂಟ ಬೇಯಿಸ್ಕೊಂಡು ಅಂತ ಇರೋದೆ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಐತೆ, ಯಾವಾಗ ತಿಂದ್ಬಿಡ್ತೀನೋ ಆ ರೀತಿ. ಯಾಕೋ ಇತ್ತೀಚೆಗೆ ಅದನ್ನು ತಿನ್ಬೇಕು ಇದನ್ನು ತಿನ್ಬೇಕು ಅನ್ನೋ ಕ್ರೇವಿಂಗ್ಸ್ ಜಾಸ್ತಿ ಆಗ್ತೈತೆ. ಬಸ್ರು ಬೇಯಕ್ಕೆ ಥರ ಅದೇನು ಯಾಕೆ ಅಂತ ಗೊತ್ತಿಲ್ಲ, ಏನು ಚಳಿಗಾಲ ಅಲ್ಲ ಅದಕ್ಕೆ ಹಂಗೆ ಅನ್ನಿಸ್ತೈತೆ ಏನೋ ಗೊತ್ತಿಲ್ಲ. ಆದರೆ ಏನಾರ ಆಯ್ತು ಅದನ್ನು ಮಾಡ್ಕೊಂಡು ತಿನ್ಬೇಕು ಇದನ್ನು ಮಾಡ್ಕೊಂಡು ತಿನ್ಬೇಕಂತ ಏನಾರು ಆಯಿತು ಸುಮ್ಮನೆ ತಿಂತಾನೇ ಇರ್ತೀನಿ. ಆದರೂ ದಪ್ಪ ಆಗಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಜಾಸ್ತಿ ತಿಂತೀನಿ ಅದೇ ಇದು ಮಾಡ್ಕೊಂಡು, ಆದರೂ ದಪ್ಪ ಆಗಲ್ಲ. ಇದರ ವಿಪರ್ಯಾಸ ಏನು? ಇದ್ರ ಬಗ್ಗೆ ಯಾರಿಗಾದ್ರು ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಬೋಂಡ 2 ಹೆಬ್ಬೆ ಹಾಕಿದ್ದೆ, ಅಷ್ಟೇ ಆಗಿದ್ದು, ಅದು 2 ಹೆಬ್ಬೆನೇ ಆಗಿದ್ದು ಸಾಕು. ನಾನು ನನ್ನ ಗಂಡ ನನ್ನ ಮಕ್ಕಳು ಸ್ಕೂಲ್ಗೆ ಹೋಗಿದ್ದು. ಸೊ ಅವ್ರು ಬಂದಾಗ ಹಾಕ್ಕೊಡೋಣ ಅಂತ ಸ್ವಲ್ಪ ಉಳಿಸ್ಕೊಂಡಿದ್ದೆ, ಹಿಟ್ಟನ್ನು ಕಲಸಿರೋದನ್ನು ಸ್ವಲ್ಪ ಉಳಿಸ್ಕೊಂಡಿದ್ದೆ. ಸೊ ಅವ್ರು ಬಂದಾಗ ಹಾಕ್ಕೊಟ್ರೆ ಆಯಿತು ಅಂತೇಳಿ ಹಂಗೆ ಉಳಿಸ್ಕೊಂಡಿದ್ದೆ. ಸೊ ಅದನ್ನು ಅವ್ರು ಬಂದಮೇಲೆ ಸಾಯಂಕಾಲದಂಗೆ ಹಾಕಿ ಕೊಟ್ಟೆ. ಸೊ ಇವತ್ತಿನ ವಿಡಿಯೋನ ನೀವು
ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ, ಮತ್ತು ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಅದೇ ರೀತಿ ಇದನ್ನು ಫಸ್ಟ್ಗೆ ಹೇಳಿರಲಿಲ್ಲ, ಹಂಗಾಗಿ ಕೊನೆಗೆ ಹೇಳ್ತಾ ಇದ್ದೀನಿ. ಸೊ 2ನೇ ಇಬ್ಬೆ ಹಾಕ್ತಾಯಿದ್ದೀನಿ. ಸೊ ಇನ್ನು ಸ್ವಲ್ಪ ಇದೆ, ಅದನ್ನು ಸ್ವಲ್ಪ ಇಟ್ಟದ ನನ್ನ ಮಕ್ಕಳಿಗೆ ಬಂದ ತಕ್ಷಣ ಬಿಸಿ ಬಿಸಿಯಾಗಿ ಹಾಕ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೆ. ನನ್ನ ಮಗ ಅಷ್ಟಾಗಿ ತರಕಾರಿ ತಿನ್ನಲ್ಲ, ಅದಕ್ಕೋಸ್ಕರ ಈ ರೀತಿ ಏನಾದರೂ ಒಂದು ವೆರೈಟಿಯಾಗಿ ಮಾಡ್ತಾ ಇರ್ತೀನಿ. ಎಲ್ಲ ಮಿಕ್ಸ್ ಹಾಕ್ಬಿಟ್ಟು ಅವ್ರು ತರಕಾರಿ ತಿನ್ನಬೇಕು, ಹಾಗೆ ಎಲ್ಲ ಮಿಕ್ಸ್ ಹಾಕ್ಬಿಟ್ಟು ಅದು ಇದು ಅಂತಂದು ಹೇಳಿ ಮಾಡ್ತೀನಿ. ಸೊ ನಿಮ್ಮ ಮನೆಯಲ್ಲೆಲ್ಲ ಯಾರ ಮಕ್ಕಳು ಊಟ ಮಾಡೋಕ್ಕೆ ಅಥವಾ ತರಕಾರಿ ತಿನ್ನೋಕ್ಕೆ ತುಂಬ ತಲಹರಟೆ ಮಾಡ್ತಾರೆ, ಅವ್ರಿಗೆ ಈ ಥರ ಮಾಡಿಕೊಡ್ಬೋದು. ಇವತ್ತಿನ ವಿಡಿಯೋ ಇದು. ಥ್ಯಾಂಕ್ ಯು.